ಒಂದು ಕಾಲದಲ್ಲಿ ಕಿರಣ್ ಎಂಬ ಹುಡುಗನು ಊರಿನ ತಳಮಟ್ಟದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಅವನ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಬಹಳ ದುರ್ಬಲವಾಗಿತ್ತು. ಶಾಲೆಗೆ ಹೋಗುವುದಕ್ಕೂ ಪುಸ್ತಕ ಖರೀದಿಸಲು ಕಷ್ಟವಿತ್ತು. ಆದರೆ ಕಿರಣ್ಗೆ ಒಂದು ದೃಢ ನಿಶ್ಚಯ ಇತ್ತು, ನಾನು ಡಾಕ್ಟರ್ ಆಗಬೇಕು ಎಂದು. ಶಾಲೆಯು ಮುಗಿಯುವ ತನಕ ಅವನು ದಿನಕ್ಕೆ 4 ಕಿಲೋಮೀಟರ್ ನಡೆದು ಹೋಗಿ ಬಂದು ಓದುತ್ತಿದ್ದ. ಮಧ್ಯಾಹ್ನದ ಊಟಕ್ಕೂ ಹಣವಿಲ್ಲದಿದ್ದರೂ ಕಾಲೇಜು ಕಡೆ ಗಮನ ಕೊಡುತ್ತಿದ್ದ. ಕೆಲವು ದಿನಗಳಲ್ಲಿ ಅವನು ಟ್ಯೂಷನ್ ಕೆಲಸ ಮಾಡಿ ಹಣ ಸಂಪಾದಿಸುತ್ತಿದ್ದ. ವರ್ಷಗಳು ಕಳೆದವು. ಅವನು ಶಾಲೆಯ ಪ್ರಥಮ ರ್ಯಾಂಕ್ ವಿದ್ಯಾರ್ಥಿಯಾದ. ನಂತರ ಸರ್ಕಾರಿ ವಿದ್ಯಾರ್ಥಿ ವಸತಿಯೊಂದರಲ್ಲಿ ಉಳಿದು ವೈದ್ಯಕೀಯ ಪ್ರವೇಶ ಪರೀಕ್ಷೆಗೆ ತಯಾರಿ ಆರಂಭಿಸಿದ. ಮೊದಲ ಬಾರಿಗೆ ವಿಫಲವಾಯಿತು. ಆದರೆ ಅವನು ಎಡವಟ್ಟಿಗೆ ಶರಣಾಗಲಿಲ್ಲ. ಮತ್ತೊಂದು ವರ್ಷ ಪ್ರಾಮಾಣಿಕವಾಗಿ ಓದಿ ದ್ವಿತೀಯ ಪ್ರಯತ್ನದಲ್ಲಿ ಡಾಕ್ಟರ್ ಆಗಲು ಅರ್ಹತೆಯನ್ನು ಗಳಿಸಿದ. ಇಂದು ಕಿರಣ್ ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತನ್ನ ಹಳೆಯ ಶಾಲೆಗೆ ಯಾವಾಗಲೂ ನೆರವು ನೀಡುತ್ತಾನೆ. ಆತನ ಕತೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುತ್ತದೆ. ನೀತಿ: ದೃಢ ನಿಶ್ಚಯ, ಶ್ರಮ ಮತ್ತು ಧೈರ್ಯ ಇರಿಸಿದರೆ ಎಂತಹ ಸಂಕಷ್ಟವಿದ್ದರೂ ಸಾಧನೆ ಸಾಧ್ಯ. Please like, share and subscribe my channel for more interesting videos. ಧನ್ಯವಾದಗಳು.